ಇನ್ನು ಲೋಕಸಭಾ ಚುನಾವಣೆ ಈಗಾಗಲೇ ಹತ್ತಿರದಲ್ಲಿದೆ. ಇಂಥ ಟೈಮ್ನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಅದರಲ್ಲೂ ಜಿಲ್ಲಾ ಕಾಂಗ್ರೆಸ್ನಲ್ಲಿ, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಅಸಮಾಧಾನ ಸ್ಫೋಟ ಇದು. ಲೋಕಸಭೆ ಸನಿಹದಲ್ಲಿದೆ, ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಆದರೆ ಕೈ ಮುಖಂಡರಲ್ಲಿ ತಾಳಮೇಳ ಸರಿ ಹೋಗ್ತಾ ಇಲ್ಲ. ಕೆಲವೊಂದಷ್ಟು ಜನ ಮುಖಂಡರು ಇಕ್ಬಾಲ್ ಅನ್ಸಾರಿ ವಿರುದ್ಧ ಮುನಿಸ್ಕೊಂಡಿದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಇಕ್ಬಾಲ್ ಅನ್ಸಾರಿ. ಸೋಲಿನ ಕಾರಣಗಳ ಬಗ್ಗೆ ಸಿಎಂ ಹಾಗೂ ಡಿಸಿಎಂಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ ಇವರ ಸೋಲಾಯಿತು ಅನ್ನುವಂಥದ್ರ ಬಗ್ಗೆ ಸಿಎಂ ಹಾಗೂ ಡಿಸಿಎಂಗೆ ದೂರನ್ನ ಕೊಟ್ಟಿದ್ದಾರೆ ಇಲ್ಲಿನ ಕಾಂಗ್ರೆಸ್ನ ಮುಖಂಡರು. ಇದನ್ನ ಪರಾಮರ್ಶೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮುಖಂಡರು ಈಗ ಆಗ್ರಹಿಸ್ತಾ ಇದ್ದಾರೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ಸಮಯ ಪ್ರಜ್ಞೆನೇ ಇಲ್ಲ. ಅವರೊಂದು ರೀತಿ ಹಠಮಾರಿತನದ ವ್ಯಕ್ತಿಯವರು, ಬೇರೆಯವ್ರ ಮಾತು ಯಾರ್ದು ಕೇಳದೇ ಇಲ್ಲ. ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಚುನಾವಣೆಯಲ್ಲಿ ಅನೇಕ ಕಡೆ ಪ್ರಚಾರಕ್ಕೂ ಹೋಗಲಿಲ್ಲ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋದಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಇನ್ನು ಇಕ್ಬಾಲ್ ಅನ್ಸಾರಿ ಸೋಲಿಗೆ ಸ್ವಯಂಕೃತ ಅಪರಾಧಗಳೇ ಕಾರಣ ಅನ್ನುವಂಥದ್ರ ಬಗ್ಗೆ ಅವರು ಡಿಟೇಲ್ಡ್ ಆದಂತಹ ಒಂದು ರಿಪೋರ್ಟ್ ಅನ್ನ ಸಿಎಂ ಡಿಸಿಎಂ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸಂಜಯ್ ಅವರಿಂದ. ಸಂಜಯ್, ಈಗ ಇಕ್ಬಾಲ್ ಅನ್ಸಾರಿ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಎಲ್ಲ ಆರೋಪಗಳು, ಇಕ್ಬಾಲ್ ಅನ್ಸಾರಿ ಏನ್ ಹೇಳ್ತಾರೆ? ಯಾಕೆ? ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಕಾಂಗ್ರೆಸ್ ನಲ್ಲಿ ತಾಳಮೇಳ ಸರಿ ಹೋಗ್ತಾ ಇಲ್ಲ. ಯಾಕೆ ಈ ತರದ ಮುನಿಸು ಕಚ್ಚಾಟಗಳು ನಡೀತಾ ಇವೆ ಕಾಂಗ್ರೆಸ್ ನಲ್ಲಿ? ರೆಮಾನ್, ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿಯೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿರುವಂತದ್ದು. ಇದು ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಇಕ್ಬಾಲ್ ಅನ್ಸಾರಿ ಅವರು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಸೋಲನ್ನು ಅನುಭವಿಸಿದ ನಂತರ ಇಕ್ಬಾಲ್ ಅನ್ಸಾರಿ ಅವರು ಮಾಡಿದ ಪ್ರಮುಖ ಆರೋಪ ಅಂತಂದ್ರೆ, ನಮ್ಮ ಪಕ್ಷದವರೇ ನನಗೆ ಸರಿಯಾಗಿ ಬೆಂಬಲವನ್ನ ವ್ಯಕ್ತಪಡಿಸಲಿಲ್ಲ, ಹೀಗಾಗಿ ನನ್ನ ಸೋಲಿಗೆ ಸ್ವಪಕ್ಷದವರೇ ಕಾರಣ ಅನ್ನೋ ಮಾತುಗಳನ್ನ ಮೇಲಿಂದ ಮೇಲೆ ಹೇಳ್ತಾ ಇರುವಂತದ್ದು. ಇದಕ್ಕೆ ಆರೋಪವನ್ನು ವ್ಯಕ್ತಪಡಿಸಿದಂತ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಗಂಗಾವತಿಯಲ್ಲಿ ಕಾಂಗ್ರೆಸ್ ಸೋಲಿಗೆ ಇಕ್ಬಾಲ್ ಅನ್ಸಾರಿ ಅವರೇ ನೇರ ಕಾರಣ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಯಾಕೆ ಸೋಲಾಯಿತು ಅನ್ನೋದ್ರ ಬಗ್ಗೆ ಒಂದು ಕಿರು ಹೊತ್ತಿಗೆಯನ್ನ ಮುದ್ರಿಸಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರಿಗೆ ನೀಡುವುದರ ಮುಖಾಂತರ ತಮ್ಮ ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಮುಂದಿನ ದಿನದಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಹಾಳಾಗ್ತದೆ, ಕಾಂಗ್ರೆಸ್ ಸ್ಥಿತಿ ಶೋಚನೀಯ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳುವಂತದ್ದು. ಇಕ್ಬಾಲ್ ಅನ್ಸಾರಿ ಅವರಿಗೆ ಸಮಯ ಪ್ರಜ್ಞೆ ಇಲ್ಲ, ಸಾಕಷ್ಟು ಪ್ರಚಾರಕ್ಕೂ ಕೂಡ ಬರಲಿಲ್ಲ. ಅವರು ಹೇಳೋದೇ ಮಧ್ಯಾಹ್ನ 12 ಗಂಟೆ ನಂತರ, ಹೀಗಾಗಿ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಬಹುತೇಕ ಯಾರು ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಹೋಗಬೇಕಾಗಿತ್ತು ಆ ಬಹುತೇಕ ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋಗಲಿಲ್ಲ. ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಕೂಡ ಭಾರತ ಜೋಡೋ ಯಾತ್ರೆಯಲ್ಲಿ ಕೂಡ ಭಾಗಿಯಾಗಲಿಲ್ಲ. ಆ ಮುಖಾಂತರ ಅಂತಂದ್ರೆ ಸ್ವಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಕ್ಬಾಲ್ ಅನ್ಸಾರಿ ಅವರು ಏಕಪಕ್ಷವಾಗಿ ವರ್ತನೆ ಮಾಡಿದ್ರು. ಜೊತೆಗೆ ಬೇರೆ ಪಕ್ಷವನ್ನ ಬಿಟ್ಟು ಹೋದಂತವ್ರು ಮತ್ತು ಬೇರೆ ಪಕ್ಷದಿಂದ ಬಂದಂತವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಹೀಗಾಗಿ ಸೋಲು ಆಯ್ತು ಅನ್ನೋ ಒಂದು ಮಾಹಿತಿಯನ್ನ ನಾಯಕರು ನೀಡುವಂತದ್ದು. ಆದ್ರೆ ಈ ಎಲ್ಲ ಆರೋಪಗಳನ್ನ ಇಕ್ಬಾಲ್ ಅನ್ಸಾರಿ ಅವರು ಅಲ್ಲಿಗಳಿತಾ ಇರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸಂಜಯ್. ಸ್ವಪಕ್ಷದ ನಾಯಕರ ವಿರುದ್ಧವೇ ಪ್ರಕಾಶ್ ಹುಕ್ಕೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷದ ನಾಯಕರ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಆಕ್ರೋಶ. ಲೋಕಸಭೆಗೆ ಹೆಸರು ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಫುಲ್ ಗರಂ ಆಗಿದ್ದಾರೆ ಪ್ರಕಾಶ್ ಹುಕ್ಕೇರಿ. ನಾನೇನು ಫುಟ್ಬಾಲ್ ಅಂದ್ರೆ ಅರ್ಥ ಇದೆ ಅಲ್ವಾ? ಜನ ನನಗೆ ಆಯ್ಕೆ ಮಾಡಿರೋದು ಶಿಕ್ಷಕರ ಸೇವೆ ಮಾಡೋದಿಕ್ಕೆ, ಚುನಾವಣೆ ನಿಲ್ಲೋದಿಕ್ಕೆ ನನಗೆ ಆಯ್ಕೆ ಮಾಡಿಕೊಟ್ಟಿಲ್ಲ. ವರ್ಷಕ್ಕೊಮ್ಮೆ ಓದಿತಾರೆ, ಇದೇನು ಫುಟ್ಬಾಲ್ ಮ್ಯಾಚಾ? ಸಿದ್ದು ನಿಲ್ಬೇಕು ಅಂತ ಹೇಳಿದ್ರೆ ಅವ್ರಿಗೇನು ಬರ್ಕೊಟ್ಟಿದ್ದೀನ? ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ನಾನು ನಿಲ್ಲೋದಿಲ್ಲ. ಸ್ವಪಕ್ಷ ನಾಯಕರ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫುಟ್ಬಾಲ್ ಅಂದ್ರೆ ಅರ್ಥ ಐತಿಲ್ಲ? ಅವಾಗೊಮ್ಮೆ ಒದ್ರು, ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು, ಮತ್ತೀಗ 2ನೇ ಸರಿ ಒದ್ಯಾಕೆ ನಿಂತಿದ್ದರು, ಮತ್ತೆ ಹೋಗಿ ದಿಲ್ಲಿಗೆ ಬೀಳಬೇಕು. ಫುಟ್ಬಾಲ ನನಗೆ ಜನ ಆರಿಸ್ಕೊಟ್ಟೈತಿ 6 ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ. ಇಲೆಕ್ಷನ್ ನಿಲ್ಲಕ್ಕಲ್ಲ, ಚುನಾವಣೆ ನಿಲ್ಲಕ್ಕೆ ನಂಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮನೆ. ಸಹದೇವ್, ಪ್ರಕಾಶ್ ಹುಕ್ಕೇರಿ ಅವರ ಈ ಮಾತು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅವರ ಒಂದು ಅಸಮಾಧಾನ, ಅದು ಕೂಡ ಸ್ವಪಕ್ಷದ ನಾಯಕರ ವಿರುದ್ಧವೇ. ಸಿದ್ದರಾಮಯ್ಯರ ವಿರುದ್ಧ ಕೂಡ ಒಂದು ಮಾತು ಹೇಳಿದ್ದಾರೆ. ಅವ್ರು ಹೇಳಿದ ತಕ್ಷಣ ನಿಲ್ಲಕ್ಕಾಗತ್ತ ನಾನು ಎಲೆಕ್ಷನ್ಗೆ ಅಂತ. ಸೊ ಅವರ ಅಸಮಾಧಾನದ ಹಿನ್ನೆಲೆ ಮತ್ತೆ ಈಗ ಅದು ಚರ್ಚೆ ಆಗ್ತಾ ಇರುವಂತಹ ರೀತಿ ಗಮನಿಸೋದಾದ್ರೆ? ಹೌದು ಸುಕನ್ಯಾ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಪ್ರಕಾಶ್ ಹುಕ್ಕೇರಿ ಯಾವುದೇ ಚುನಾವಣೆ ಬಂದರೂ ಕೂಡ ಪ್ರಕಾಶ್ ಹುಕ್ಕೇರಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರು ಕೂಡ ಬೆಳಗಾವಿ ಜಿಲ್ಲಾ ಪ್ರವಾಸದಲ್ಲಿದ್ರು. ಖುದ್ದು ಅವರು ಕೂಡ ಪ್ರಕಾಶ್ ಹುಕ್ಕೇರಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಕಾಶ್ ಹುಕ್ಕೇರಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದೀಗ ಏಕಾಏಕಿ
ಸ್ವಪಕ್ಷೀಯವರ ವಿರುದ್ಧವೇ ಪ್ರಕಾಶ್ ಹುಕ್ಕೇರಿ ಅವರು ವಾಗ್ದಾಳಿಯನ್ನು ನಡೆಸಿರುವಂತದ್ದು, ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಪ್ರತಿ ಬಾರಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಫುಟ್ಬಾಲ್ ರೀತಿ ನನ್ನನ್ನು ಒದಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಸಚಿವರಾಗಿದ್ದಂತ ಅವರನ್ನ ಕೂಡಲೇ ಬಿಡಿಸಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಲೋಕಸಭಾ ದೆಹಲಿಗೆ ಕಳಿಸುವಂತ ಕೆಲಸ ಮಾಡಿದ್ರು. ಇದೀಗ ಮತ್ತೆ ಅದೇ ರೀತಿಯ ಚರ್ಚೆ ಆಗ್ತಾ ಇರುವಂತ ಓಕೆ, ಧನ್ಯವಾದ ಸಹದೇವ್ ಮಾಹಿತಿಗಾಗಿ.